ವಿಧಾನಮಂಡಲ ಅಧಿವೇಶನ ಆರಂಭವಾಗಿ ಇಂದಿಗೆ 8ನೇ ದಿನ. ಆದರೆ ಸುಸೂತ್ರವಾಗಿ ವಿಧಾನ ಪರಿಷತ್ ಕಲಾಪ ಸರಿಯಾಗಿ 4 ದಿನ ಕೂಡ ನಡೆದಿಲ್ಲ. ಉಭಯ ಪಕ್ಷಗಳ ನಡುವೆ ಗದ್ದಲ ಗಲಾಟೆಯಲ್ಲಿ ಪರಿಷತ್ ಕಲಾಪ ವ್ಯರ್ಥವಾಗಿದೆ. ಈ ಕುರಿತ ಒಂದು ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಪ್ರಧಾನಿ ಬಗ್ಗೆಯೇ ಅಪಸ್ವರದ ಮಾತು. ಇಂಥ ಮಾತನಾಡುವ ನಾಲಿಗೆ ಆ ದೇಶದ್ದು. ಹೌದು, ಈ ಎರಡನೇ ವಿಚಾರ ವಿಧಾನ ಪರಿಷತ್ ಕಲಾಪವನ್ನ ಕತ್ತಲಿಗೆ ತಳ್ಳಿಬಿಟ್ಟಿತು. ನಿನ್ನೆ ಸಿಎಂ ಮಾತನಾಡುವ ವೇಳೆ ಆಡಳಿತ ಮತ್ತು ವಿಪಕ್ಷದ ನಡುವೆ ಮಾತಿನ ಚಕಮಕಿ ನಡೆದಿತ್ತು. ಈ ವೇಳೆ ಕಾಂಗ್ರೆಸ್ ಸದಸ್ಯ ಸಿಎಂ ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹಮದ್ ಪ್ರಧಾನಿ ಮೋದಿ ಬಗ್ಗೆ ಆಕ್ಷೇಪಾರ್ಹ ಪದ ಬಳಸಿದ್ರು. ಅಲ್ಲಿಂದ ಹೊತ್ತಿಕೊಂಡ ಬೆಂಕಿ ಇಂದಿನ ಇಡೀ ದಿನದ ಕಲಾಪವನ್ನ ನುಂಗಿ ಹಾಕಿತ್ತು. ನಜೀರ್ ಅವರು ಕ್ಷಮೆ ಕೇಳಬೇಕು ಎಂದು ವಿಪಕ್ಷದವರು ಧರಣಿ ನಡೆಸಿದ್ರು. ಪೀಠ ಕೂಡ ಕ್ಷಮೆ ಕೇಳಿ ಸಂಘರ್ಷಕ್ಕೆ ಇತ್ಯರ್ಥ ಹಾಡಿ ಎತ್ತು. ಆದ್ರೂ ವಾಕ್ಸಮರ ಮುಂದುವರೆದಿತ್ತು. ಸಭಾಪತಿ ಬಸವರಾಜ ಹೊರಟ್ಟಿಯವರು ತಮ್ಮ ಕೊಠಡಿಯಲ್ಲಿ ಸಂಧಾನದ ಯತ್ನವನ್ನ ಮಾಡಿದರು. ಕಾನೂನು ಸಚಿವರಾದಿಯಾಗಿ ಸದಸ್ಯರ ಜೊತೆಗೆ ಮಾತುಕತೆ ನಡೆಸಿದರು. ಆದರೆ ಕಲಾಪಕ್ಕೆ ಬಂದ ಮೇಲೆ ಮತ್ತೆ ವಾಗ್ಯುದ್ಧವೇ ಆಯಿತು. ಅಂತೂ ಇಂತೂ ಹಲವರ ಮನವಿಗೆ ಮಣಿದ ನಜೀರ್ ಅಹಮದ್ ವಿಷಾದ ವ್ಯಕ್ತಪಡಿಸಿದರು. ಆದರೆ ಇದಕ್ಕೆ ಒಪ್ಪದ ಬಿಜೆಪಿ ನಾಯಕರು ಕ್ಷಮೆ ಕೇಳಬೇಕು ಅಂತ ಒತ್ತಾಯಿಸಿದರು. ನಿನ್ನೆ ನಾನು ಮಾತನಾಡಬೇಕಾದ್ರೆ ಪ್ರೊವೊಕೇಶನ್ ಎಲ್ಲಿಂದ ಬಂತು ಅಂತ ನೀವೇ ತೀರ್ಮಾನ ಮಾಡಬೇಕು. ಮೋದಿ ಇಲ್ಲ ಅಂದರೆ ದೇಶದಲ್ಲಿ ಯಾರೂ ಇಲ್ಲ ಅಂತ ಹೇಳ್ಬಿಟ್ಟು ಒಬ್ಬರು ಸದಸ್ಯರು ಹೇಳಿದರು. ನಮಗೆ ಮೋದಿ ಅಂತ ಹೇಳ್ಬಿಟ್ಟು ಅಮೆರಿಕಲ್ಲಿ ಹೋಗಿ ಹೇಳಿಬಿಟ್ಟು ಇವತ್ತಿನ ದಿವಸ ರಾಷ್ಟ್ರದಲ್ಲಿರ್ತಕ್ಕಂಥ ಕಾರ್ಖಾನೆಗಳೆಲ್ಲ ಕ್ಲೋಸ್ ಆಗಿದೆ. ಕಾರ್ಮಿಕರು ಇಲ್ಲ, ಫಸ್ಟ್ ಮಾತಾಡೋದಕ್ಕೆ ಅವಕಾಶ ಕೊಡಿ. ಇನ್ನು ಇಂಥ ಮಾತನಾಡುವ ನಾಲಿಗೆ ಆ ದೇಶದ್ದು ಎಂದಿದ್ದ ಎಂಎಲ್ಸಿ ಸಿಟಿ ರವಿ ಕ್ಷಮೆ ಕೇಳಬೇಕು, ಇಲ್ಲವಾದ್ರೆ ನಾನು ವಿಷಾದ ವ್ಯಕ್ತಪಡಿಸಿದ ಮಾತನ್ನ ವಾಪಸ್ ಪಡೆಯುತ್ತೇನೆ ಅಂತ ನಜೀರ್ ಅಹಮದ್ ಆಕ್ರೋಶ ವ್ಯಕ್ತಪಡಿಸಿದ್ರು. ಈ ವೇಳೆ ಮಾತನಾಡಿದ ಸಿಟಿ ರವಿ, ನಾನು ತಪ್ಪೇ ಮಾಡಿಲ್ಲ, ಕ್ಷಮೆ ಯಾಕೆ ಕೇಳಿ, ನಾನು ಎಲ್ಲ ಧರ್ಮದವರನ್ನ ಗೌರವಿಸುವೆ, ಯಾರ ಹೆಸರನ್ನು ಹೇಳದೆ ಈ ರೀತಿ ಮಾತನಾಡುವ ನಾಲಿಗೆ ಯಾವ ದೇಶದ್ದು ಎಂದು ಪ್ರಶ್ನಿಸಿದ್ದೇನೆ ಅಷ್ಟೇ ಅಂತ ತಮ್ಮ ಹೇಳಿಕೆಯನ್ನ ಸಮರ್ಥಿಸಿಕೊಂಡರು. ಬಹಳ ಸ್ಪಷ್ಟವಾಗಿ ನಾನು ಹೇಳಿದ್ದೀನಿ, ಭಾರತದ ಯಾವುದೇ ನಾಲಿಗೆ ನಮ್ಮ ದೇಶದ ಪ್ರಧಾನಮಂತ್ರಿ ಬಗ್ಗೆ ಆ ಪದವನ್ನು ಬಳಕೆ ಮಾಡಲ್ಲ. ಅವ್ರು ಏನು ಪದ ಬಳಕೆ ಮಾಡೋದು ಅದನ್ನು ಪುನರುಚ್ಚಾರ ಮಾಡೋಕ್ಕೂ ಕೂಡ ನನಗೆ ಅದು ಹೇಸಿಗೆ ಆಗುತ್ತೆ. ಆ ರೀತಿ ಯಾವುದು ಪುನರುಚ್ಚಾರ ಮಾಡೋದು ಕೂಡ ಒಂದು ರೀತಿ ಭಾವನೆಗಳನ್ನು ಸರಿ ತರೋದಿಲ್ಲ. ನಾನು ಅದಕ್ಕೆ ಹೇಳಿದ್ದೇನೆ, ಯಾವುದೋ ಪಾಕಿಸ್ತಾನದ ನಾಲಿಗೆ ಮಾತ್ರ ಈ ಥರ ಮಾತಾಡೋಕ್ಕೆ ಸಾಧ್ಯ, ಭಾರತದ ನಾಲಿಗೆ ಹಿಂಗೆ ಮಾತಾಡಲ್ಲ ಅಂತ ಹೇಳಿದ್ದೀನಿ. ನಾನು ಯಾರ ಹೆಸರನ್ನು ಉಲ್ಲೇಖ ಮಾಡಿಲ್ಲ. ಎರಡೂ ಕಡೆಯವರು ಸಹಕರಿಸದೇ ಇದ್ರೆ ಸದನ ನಡೆಸೋದು ಹೇಗೆ? ನೀವು ಸಹಕರಿಸಲ್ಲ, ಅವರು ಸಹಕರಿಸಲ್ಲ. ಹೀಗಾಗಿ ಸದನವನ್ನ ನಾಳೆ ಬೆಳಗ್ಗೆ 11 ಗಂಟೆಗೆ ಮುಂದೂಡಿ ಪೀಠದಲ್ಲಿದ್ದ ಉಪಸಭಾಪತಿ ಪ್ರಾಣೇಶ್ ಆದೇಶಿಸಿದರು. ಜನಾರ್ದನ್ ಹೆಬ್ಬಾರ್, ಜಿ ಕನ್ನಡ ನ್ಯೂಸ್, ಬೆಂಗಳೂರು.